ಎಲ್ಲ ಪ್ರೇಕ್ಷಕರಿಗೂ ನನ್ನ ನಮಸ್ಕಾರಗಳು. ಕಳೆದ ಬಾರಿ ಪೂರ್ವ ದಿಕ್ಕಿಗೆ ಯಾವ ಭಾಗದಲ್ಲಿ ಮುಖ್ಯ ದ್ವಾರವನ್ನು ಇಡಬೇಕು ಅನ್ನುವಂಥದ್ದನ್ನು ನಾವು ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಉತ್ತರದ ದಿಕ್ಕಿಗೆ ಯಾವ ಭಾಗದಲ್ಲಿ ನಾವು ಎಂಟ್ರೆನ್ಸನ್ನು ಇಟ್ಕೊಬೇಕು ಅನ್ನುವಂಥದ್ದು ಅಥವಾ ಸಿಂಹದ್ವಾರವನ್ನು ಇಟ್ಕೊಬೇಕು ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಪೂರ್ವ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿಗೆ ಒಂದು ಬ್ರಹ್ಮಸೂತ್ರ ಹರಿಯುತ್ತೆ. ಅಂದರೆ ಆ ಬೆಳಕಿನ ಕಿರಣಗಳು ಹೀಗೆ ಹಾದು ಹೋಗುತ್ತೆ. ಅದೇ ರೀತಿ ಭೂಮಿಗೂ ಸಹ ಈ ರೀತಿ ಗ್ರಿಡ್ಗಳಿರುವಂಥದ್ದನ್ನು ನಾವು ನೋಡ್ಬೋದು. ಅದು ವೈಜ್ಞಾನಿಕವಾದಂತಹ ಒಂದು ವಾಸ್ತುಶಾಸ್ತ್ರ ಈ ರೀತಿ ಇರುವಂಥದ್ದು, ರಚನೆ ಮಾಡಿರುವಂಥದ್ದು ಮಯಾ ವಾಸ್ತು ಅಥವಾ ಸ್ಥಾಪತ್ಯ ವೇದ. ಈ ಸ್ಥಾಪತ್ಯ ವೇದ ಅನ್ನುವಂಥದ್ದು ತಿಳಿಸ್ಕೊಡೋವಂಥ ಒಂದು ವಿಧಾನ ಇದು. 9x9 ಗ್ರಿಡ್ಡಲ್ಲಿ 81 ಪದವಿನ್ಯಾಸಗಳಿರುತ್ತೆ. ಯಾವ ಪದದಲ್ಲಿ ಯಾವ್ಯಾವ ದೇವತೆಗಳಿರ್ತವೆ, ಆ ದೇವತೆಗಳ ಒಂದು ಶಕ್ತಿ ಪ್ರಭಾವ ಹೇಗಿರುತ್ತೆ, ಆ ಒಂದು ಭಾಗದಲ್ಲಿ ಎಂಟ್ರೆನ್ಸನ್ನು ಇಟ್ಕೊಂಡಾಗ ಏನು ಒಳ್ಳೆಯ ಫಲವನ್ನು ಅನುಭವಿಸ್ತೀವಿ, ಏನು ಕೆಟ್ಟ ಫಲವನ್ನು ಅನುಭವಿಸ್ತೀವಿ ಅನ್ನೋವಂಥದ್ದನ್ನು ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ. ಆ ಒಂದು ವಿಚಾರವನ್ನು ಈಗ ಮಾಡೋಣ. ಯಾಕಂದರೆ ಪೂರ್ವ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿಗೆ ಈ ರೀತಿ ಎಂಟ್ರೆನ್ಸನ್ನು ಇಟ್ಕೊಂಡಾಗ ಸೆಂಟ್ರಲ್ಲಿ ಅಥವಾ ಸ್ವಲ್ಪ ಪಕ್ಕದಲ್ಲಿ ಅದಕ್ಕೆ ಅಡೆತಡೆ ಉಂಟಾಗದೇ ಇರೋ ರೀತಿಯಲ್ಲಿ ಗೋಡೆ ಅಡ್ಡ ಬರೋವಂಥದ್ದಾಗಲಿ ಅಥವಾ ಒಂದು ಪಿಲ್ಲರ್ ಅಡ್ಡ ಬರೋವಂಥದ್ದಾಗಲಿ ಇರಬಾರ್ದು ಅನ್ನುವಂಥದ್ದು ಈ ಶಾಸ್ತ್ರದ ನಿಯಮ. ಅದೇ ರೀತಿ ಸೋಮಸೂತ್ರ ಅನ್ನುವಂಥದ್ದು ಉತ್ತರ ದಿಕ್ಕಿನಿಂದ ದಕ್ಷಿಣ ದಿಕ್ಕಿಗೆ ಹರಿಯುವಂಥ ಒಂದು ಈ ಸೋಮಸೂತ್ರದ ಪ್ರಕಾರ ಇಲ್ಲಿ ಅಡ್ಡ ಯಾವುದೇ ರೀತಿ ಗೋಡೆಗಳಿರಬಾರ್ದು ಮತ್ತು ಅದಕ್ಕೆ ಪಿಲ್ಲರ್ಗಳು ಸಹ ಇರಬಾರ್ದು ಅನ್ನೋವಂಥದ್ದು ಒಂದು ನಿಯಮ ಇರುತ್ತೆ. ಇಲ್ಲಿ ಎಂಟ್ರೆನ್ಸ್ ಮಾಡಿಕೊಂಡ್ರೆ ಇಲ್ಲಿ ಕಿಟಕಿ ಆದರೂ ಇರಬೇಕು ಅನ್ನುವಂಥದ್ದು ಒಂದು ಶಾಸ್ತ್ರದ ನಿಯಮ. ಇಲ್ಲಿಯೂ ಅಷ್ಟೇ, ಪೂರ್ವ ದಿಕ್ಕಿನಲ್ಲಿ ಎಂಟ್ರೆನ್ಸ್ ಮಾಡಿಕೊಂಡ್ರೆ ಅದಕ್ಕೆ ಪಶ್ಚಿಮ ದಿಕ್ಕಿನಲ್ಲಿ ಒಂದು ಉಪದ್ವಾರವನ್ನು ಕೊಟ್ಕೊಬೇಕು, ಇಲ್ಲ ಅಂದರೆ ಒಂದು ಕಿಟಕಿ ಆದರೂ ಕೊಟ್ಕೊಬೇಕು ಅನ್ನುವಂಥದ್ದು ಇದು ಒಂದು ಶಾಸ್ತ್ರದ ನಿಯಮ. ಈ ರೀತಿ 9 ಭಾಗಗಳನ್ನು ಮಾಡಿಕೊಂಡಾಗ 9x9 ಗ್ರಿಡ್ಡಲ್ಲಿ ಈ 1 ವಾಯು, 2 ನಾಗ, 3 ಮುಖ್ಯ, 4 ಬಲ್ಲಾಟ, 5 ಸೋಮ, 6 ಭುಜಂಗ, 7 ಅದಿತಿ, 8 ದಿತಿ, 9ನೇದು ಶಿಖಿ ಅಥವಾ ಈಶಾನ್ಯ ಅಂತ ಕರೀತಾರೆ. ಈಶಾನ್ಯ ಅಂತ ಕರಿಬೋದು. ಈ ಒಂದು ಫಲ ಹೇಗಿರುತ್ತೆ ಅನ್ನುವಂಥದ್ದು ನೋಡೋಣ. ನೋಡಿ, ಒಂದು ವಾಯು ಭಾಗದಲ್ಲಿ ನಾವೇನಾದರೂ ಎಂಟ್ರೆನ್ಸನ್ನು ಇಟ್ಕೊಂಡ್ರೆ, ದ್ವಾರವನ್ನು ಇಟ್ಕೊಂಡ್ರೆ, ಸಿಂಹದ್ವಾರವನ್ನು ಇಟ್ಕೊಂಡ್ರೆ ವಾಯು ಭಾಗದಲ್ಲಿ ವದ ರೋಗ ಬಂಧನ ಅನ್ನುವಂಥದ್ದು ಉಂಟಾಗುತ್ತೆ. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ನಂದಿ ಬಾಗಿಲು ಇಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಈ ಮೂಲೆಯಲ್ಲಿ ಇಟ್ಬಿಡ್ತಾರೆ. ಈ ಮೂಲೆಯಲ್ಲಿ ಇಟ್ಬಿಟ್ರೆ ಈ ಥರ ಸಮಸ್ಯೆಗಳು ಬರುತ್ತೆ. ನನ್ನ ಸ್ನೇಹಿತರೊಬ್ಬರು ಇದ್ದರು, ವಾಸ್ತು ಬಗ್ಗೆ ವಿಷಯ ಗೊತ್ತಿದ್ರೂ ಅವ್ರಿಗೆ ಅದ್ರ ಮೇಲೆ ನಂಬಿಕೆ ಇರಲಿಲ್ಲ. ಎಂಟ್ರೆನ್ಸನ್ನು ಈ ಭಾಗದಲ್ಲಿ ಇಟ್ಟಿದ್ದಾರೆ. ಬಾಗಿಲು ಸ್ಥಾಪನೆ ಯಾವತ್ತು ಮಾಡಿದ್ರೋ ಆವತ್ತಿನಿಂದ ಅವ್ರಿಗೆ ಈ ಮನೆಗೆ ಎಷ್ಟು 1.5 ಕೋಟಿ ರೂಪಾಯಿ ಖರ್ಚಾಗಿರುತ್ತೆ. ಸ್ನೇಹಿತರ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ಕುಡಿದು ಕುಪ್ಪಳಿಸಿ ಈ ರೀತಿ ಎಷ್ಟು ದುಡ್ಡು ಲಾಸ್ ಮಾಡಿದ್ದಾರೆ ಅಂತಂದರೆ, ಈ ಮನೆ ಕಟ್ಟೋದಕ್ಕೆ ಎಷ್ಟು ಖರ್ಚಾಯಿತೋ ಅದರ 3 ಪಟ್ಟು. ಸ್ನೇಹಿತರೆಲ್ಲ ಬಂದರೆ ಅವ್ರ ಜೊತೆಲ್ಲ ಕುಡಿಯೋದು, ಅಲ್ಲಿ ಏನೇನೋ ಪ್ಲ್ಯಾನ್ಗಳು ಮಾಡೋದು, ಈ ರೀತಿ ಕೆಲವೆಲ್ಲ ಕಿತ್ತಾಕೋದು, ಕೆಲವರು ಕಟ್ಟೋದು, ಈ ರೀತಿ ಈ ಭಾಗದಲ್ಲಿ ಎಂಟ್ರೆನ್ಸ್ ಇಟ್ಕೊಂಡಿದ್ದಕ್ಕೆ ಏನು ಫಲ ಅನುಭವಿಸಿದ್ರು. ಕೊನೆಗೆ ಕಾಯಿಲೆಗಳು ಬಂತು, ಅನೇಕ ಕಾಯಿಲೆಗಳು ಬಂತು. ಶುಗರ್ ಬಂತು, BP ಬಂತು, ಕಿಡ್ನಿ ಪ್ರಾಬ್ಲಮ್ ಬಂತು. ಅವ್ರಿಗೆ ಹೇಳಿದ್ರೆ ಕೇಳಲಿಲ್ಲ. ಆ ಒಂದು ಎಂಟ್ರೆನ್ಸನ್ನು ಇಟ್ಕೊಂಡಿದ್ದರಿಂದ ಅವರು ಕುಡಿತಕ್ಕೆ ದಾಸರಾದರು, ಅಂದರು ವ್ಯಸನಕ್ಕೆ ದಾಸರಾಗ್ತಾರೆ. ನೋಡಿ, ಇಲ್ಲಿ ವದ ರೋಗ ಬಂಧನ, ಹಣಕಾಸಿನ ಸಮಸ್ಯೆಗಳು ಉಂಟಾಯಿತು, ರೋಗ, ಅನೇಕ ಕಾಯಿಲೆಗಳು ಬಂತು. ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಿ ಈ ಮನೆ ಬಿಲ್ಡಿಂಗ್ ಕಟ್ಟೋಕ್ಕೆ ಶುರು ಮಾಡಿದ್ಮೇಲೆ. ಆನಂತರ ಬಂಧನ ಅಂತಂದರೆ ರೋಗ ಬಂದ ಮೇಲೆ ಇನ್ನೆಲ್ಲಿ ಹೋಗೋಕ್ಕಾಗುತ್ತೆ, ಎಲ್ಲಿರ್ತಾರೋ ಅಲ್ಲೇ ಬಂಧನ. ಅವ್ರ ಮನೆಯಲ್ಲೇ ಮಲಗಬೇಕು ಒಂದು ಮೂಲೆಯಲ್ಲಿ, ಅಥವಾ ಆಸ್ಪತ್ರೆಗೆ ಕರ್ಕೊಂಡೋದ್ರೆ ಹಾಸ್ಪಿಟ್ಲಲ್ಲಿ ಬಂದಿಯಾಗಿರುತ್ತೆ. ಅದು ಆ ಒಂದು ತೊಂದರೆಯನ್ನು ಕೊಡುತ್ತೆ. ಅದೇ ರೀತಿ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ಎಂಟ್ರೆನ್ಸನ್ನು ಪಶ್ಚಿಮ ದಿಕ್ಕಿಗೆ ಕೊಟ್ಟಿದ್ದರು. ಅವ್ರು ನಮಗೆ ನಂದಿ ಬಾಗಿಲೇ ಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ
ಎಂಟ್ರೆನ್ಸ್ ಇಟ್ಕೊಂಡ್ರು. ಪಾಪ ಒಂದೆರಡು ವರ್ಷದಲ್ಲೇ ಅವರಿಗೆ ಕ್ಯಾನ್ಸರ್ ಬಂದು ತೀರ್ಕೊಂಡ್ರು. ಹೀಗೆ ಈ ರೀತಿ ಸಮಸ್ಯೆಗಳು ಉಂಟಾಗುತ್ತೆ. ನನ್ನ ಅನುಭವದಲ್ಲಿ ಒಂದು 30-35 ವರ್ಷಗಳಲ್ಲಿ ನಾನು ಏನು ರಿಸರ್ಚ್ ಮಾಡಿದ್ದೀನಿ ಅದ್ರ ಬಗ್ಗೆ ವಿಷಯಗಳನ್ನು ಹಂಚ್ಕೊಳ್ಳೋದಕ್ಕೆ ನಾನು ಇಲ್ಲಿ ಪ್ರಯತ್ನ ಪಡ್ತೀನಿ. ಆಮೇಲೆ ನಾಗ ಅನ್ನೋವಂಥ ಜಾಗದಲ್ಲಿ ಎಂಟ್ರೆನ್ಸನ್ನು ಇಟ್ಕೊಂಡ್ರೆ, ಮುಖ್ಯ ದ್ವಾರವನ್ನು ಇಟ್ಕೊಂಡ್ರೆ ಸರ್ಪ ಭಯ, ಶತ್ರು ಭಯ, ಶತ್ರುಗಳು ನಿರ್ಮಾಣ ಆಗ್ತಾರೆ ಈ ಭಾಗದಲ್ಲಿ ಎಂಟ್ರೆನ್ಸ್ ಮಾಡಿಕೊಂಡ್ರೆ ಅಂತೇಳ್ಬಿಟ್ಟು ಈ ಶಾಸ್ತ್ರ ಹೇಳುತ್ತೆ. ನಂತರ ಮುಖ್ಯ ಅನ್ನುವಂಥ ಪದದಲ್ಲಿ ಎಂಟ್ರೆನ್ಸನ್ನು ಇಟ್ಕೊಂಡ್ರೆ ಸದಾಚಾರ, ಧನಲಾಭ ಉಂಟಾಗುತ್ತೆ. ಈ ಭಾಗದಲ್ಲಿ ಎಂಟ್ರೆನ್ಸ್ ಇಟ್ಕೊಂಡ್ರೆ ಬಹಳಷ್ಟು ಜನ ಈ ನಾರ್ತ್ ಈಸ್ಟಲ್ಲಿ ಇಟ್ಬಿಡ್ತಾರೆ. ನಾರ್ತ್ ಈಸ್ಟ್ ಅನ್ನೋವಂಥದ್ದು ಉಚ್ಚಸ್ಥಾನ. ಆ ಉಚ್ಚಸ್ಥಾನ ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ ಎಲ್ಲೂ ಬರೆದಿಲ್ಲ. ಈಗ 30 ವರ್ಷದಿಂದ ಬಂದಿರುವಂಥ ಕೆಲವು ಗ್ರಂಥಗಳಲ್ಲಿ ಉಚ್ಚಸ್ಥಾನ, ನೀಚಸ್ಥಾನ ಅಂತ ರಚನೆ ಮಾಡಿದ್ದಾರೆ. ಅದು ಉಚ್ಚಸ್ಥಾನದಲ್ಲಿ ಎಂಟ್ರೆನ್ಸ್ ಇಟ್ಕೊಂಡ್ರೆ ಏನು ಫಲ ಆಗುತ್ತೆ ಅಂತ ಮುಂದೆ ಎಲ್ಲ ನೋಡ್ತೀವಿ. ಆನಂತರ ಬಲ್ಲಾಟ ಅನ್ನುವಂಥ ಜಾಗದಲ್ಲಿ ಪದದಲ್ಲಿ ನಾವು ಎಂಟ್ರೆನ್ಸನ್ನು ಇಟ್ಕೊಂಡ್ರೆ ಕೀರ್ತಿ ಮತ್ತು ಐಶ್ವರ್ಯವನ್ನು ತಂದುಕೊಡುತ್ತೆ. ಅಲ್ಲಿ ಆ ಒಂದು ಜಾಗದಲ್ಲಿ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಆ ಭಾಗದಲ್ಲಿ ಎಂಟ್ರೆನ್ಸನ್ನು ಇಟ್ಕೊಬೇಕು. ಆಮೇಲೆ 5ನೇ ಭಾಗದಲ್ಲಿ, ಮಧ್ಯದ ಭಾಗದಲ್ಲಿ ಎಂಟ್ರೆನ್ಸನ್ನು ಇಟ್ಕೊಂಡ್ರೆ ಧರ್ಮವರ್ತನೆ ಮತ್ತು ಧಾರ್ಮಿಕತೆ ಅನ್ನುವಂಥದ್ದು ಉಂಟಾಗುತ್ತೆ. ಅದಕ್ಕೆ ನಾವು ಹೇಳೋದೇನಂತಂದರೆ ಈ ಒಂದು ಮಧ್ಯಸೂತ್ರವನ್ನು ಪಾಲನೆ ಮಾಡಬೇಕು. ಅಂದರೆ ಆ ಮಧ್ಯದಲ್ಲಿ ಅಡೆತಡೆ ಉಂಟಾಗಬಾರ್ದು. ನಂತರ ಗೋಡೆಗಳು ಬರಬಾರ್ದು, ಬಾತ್ರೂಮ್ ಬರಬಾರ್ದು, ಬೇರೆ ಯಾವುದೇ ರೀತಿ ಪಿಲ್ಲರ್ ಆ ಥರದ್ದು ಬರಲೇಬಾರ್ದು ಸೆಂಟ್ರಲ್ಲಿ. ಆ ಒಂದು ಕಾರಣಕ್ಕೋಸ್ಕರ ನಾವೇನು ಹೇಳ್ತೀವಿ, ಬಲ್ಲಾಟ ಮತ್ತು ಸೋಮ ಈ ಒಂದು ಭಾಗದಲ್ಲಿ ಎಂಟ್ರೆನ್ಸನ್ನು ಇಟ್ಕೊಂಡಾಗ ಅದು ಕೀರ್ತಿ, ಐಶ್ವರ್ಯ, ಧರ್ಮವರ್ತನೆ, ಧಾರ್ಮಿಕತೆ ಎಲ್ಲವನ್ನು ಕೊಡುತ್ತೆ ಅಂಥ ಒಂದು ವಿಶೇಷತೆ ಆ ಒಂದು ಜಾಗದಲ್ಲಿ ಉಂಟಾಗುತ್ತೆ ಅಂತ ಈ ಒಂದು ಶಾಸ್ತ್ರ ಹೇಳುತ್ತೆ. ಆ ಶಾಸ್ತ್ರದ ಪ್ರಕಾರ ಆ ರೀತಿ ಕಟ್ಕೊಬೇಕಾಗುತ್ತೆ. ಆನಂತರ ಭುಜಗ 6ನೇ ಸ್ಥಾನದಲ್ಲಿ ಜಲಗಂಡ ಮತ್ತು ಮರಣವನ್ನು ಉಂಟು ಮಾಡುತ್ತೆ ಅಂಥ ಭಾಗದಲ್ಲಿ ಎಂಟ್ರೆನ್ಸನ್ನು ಇಟ್ಕೊಬಾರ್ದು. ನಂತರ ಅದಿತಿ ಅನ್ನುವಂಥ ಜಾಗದಲ್ಲಿ 7ನೇ ಭಾಗದಲ್ಲಿ ಕುಕ್ಷಿ ರೋಗ ಮತ್ತು ಸ್ತ್ರೀ ದೋಷ ಉಂಟಾಗುತ್ತೆ ಅನ್ನುವಂಥದ್ದು ಇಲ್ಲಿ ಉಂಟಾಗುತ್ತೆ. ನಂತರ 8ನೇ ಭಾಗದಲ್ಲಿ ದಿತಿ ಅನ್ನುವಂಥ ಜಾಗದಲ್ಲಿ ಎಂಟ್ರೆನ್ಸನ್ನು ಇಟ್ಕೊಂಡ್ರೆ ಸ್ತ್ರೀ ಮತ್ತು ಧನನಾಶ ಉಂಟಾಗುತ್ತೆ. ಬಹಳಷ್ಟು ಜನ ಈ ಭಾಗದಲ್ಲಿ ಇಟ್ಕೊತಾರೆ, ಇಲ್ಲ ಈ ಭಾಗದಲ್ಲಿ ಇಟ್ಕೊತಾರೆ. ಅದಕ್ಕೆ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಆಗಿರೋವಂಥದ್ದು ಅಂದ್ಕೊಬೋದು. ನಂತರ ಶಿಖಿ ಮತ್ತು ಈಶಾನ 9ನೇ ಭಾಗದಲ್ಲಿ ಎಂಟ್ರೆನ್ಸನ್ನು ಇಟ್ಕೊಂಡ್ರೆ ಅಗ್ನಿ ಭಯವನ್ನು ಉಂಟು ಮಾಡುತ್ತೆ. ಈಶಾನ್ಯದಲ್ಲಿ ಅಲ್ಲಿ ಎಂಟ್ರೆನ್ಸನ್ನು ಇಡಬಾರ್ದು. ಇಟ್ಕೊಂಡ್ರೆ ಅಗ್ನಿಯಷ್ಟೇ ಕೋಪ, ಉದ್ವೇಗ ಈ ರೀತಿ ದಗದಗ ಅನ್ನೋ ಹೇಗೆ ಉರಿಯುತ್ತೋ ಹಾಗೆ ಉರಿತಾ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಮುಖ್ಯ ದ್ವಾರವನ್ನು ಇಡಬಾರ್ದು ಅನ್ನುವಂಥದ್ದು ಶಾಸ್ತ್ರದ ಒಂದು ನಿಯಮ. ಈ ಒಂದು ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ 4 ಕಾರ್ನರ್ಗಳನ್ನ ಯಾವುದೇ ಕಾರಣಕ್ಕೂ ಕೆಡಿಸ್ಕೊಬಾರ್ದು. ಅಲ್ಲಿ ಎಂಟ್ರೆನ್ಸ್ ಇಡೋದಾಗಲಿ, ಅಲ್ಲಿ ಇನ್ನೇನಾದರೂ ಒಂದು ಇಡೋದಾಗಲಿ, ಬಾತ್ರೂಮ್ ಆ ಥರದ್ದು ಏನಾದರೂ ಇಡೋದಾಗಲಿ, ಆ ರೀತಿ ಈ ಕಾರ್ನರ್ಗಳನ್ನು ಆ ರೀತಿ ಉಪಯೋಗಿಸಬಾರ್ದು. ಬಾತ್ರೂಮ್ ಅನ್ನುವಂಥದ್ದು ಎಲ್ಲಿರಬೇಕು ಅನ್ನುವಂಥದ್ದೆಲ್ಲ ಮುಂದೆ ನಿಮಗೆ ತಿಳಿಸ್ಕೊಡ್ತೇನೆ. ಈ ಒಂದು ಶಾಸ್ತ್ರ ಏನು ಹೇಳುತ್ತೆ, ಇದೊಂದು ವೈಜ್ಞಾನಿಕವಾದಂತಹ ವಿಶೇಷವಾದಂಥ ವಾಸ್ತು ವಿಚಾರ. ಅನೇಕ ಗ್ರಂಥಗಳಿದ್ದಾವೆ ನಮ್ಮಲ್ಲಿ. ಮನುಷ್ಯಾಲಯ ಚಂದ್ರಿಕಾ ಇದೆ, ವಿಶ್ವಕರ್ಮ ಪ್ರಕಾಶ ಇದೆ, ಮಾನಸ ಸಾರ ಇದೆ, ಮನುಷ್ಯಾಲಯ ಚಂದ್ರಿಕಾ ಇದೆ. ಈ ಥರ ಎಲ್ಲ ಗ್ರಂಥಗಳು ನಮಗೆ ತಿಳಿಸ್ಕೊಟ್ಟಿದ್ದಾವೆ. ಯಾವುದೇ ಕಾರಣಕ್ಕೂ ಈ ಮೂಲೆಯಲ್ಲಿ ಇಡೋ ಅಂಥ ಒಂದು ವ್ಯವಸ್ಥೆ ಆ ಒಂದು ಗ್ರಂಥಗಳಲ್ಲಿ ಎಲ್ಲೂ ಬರೆದಿಲ್ಲ. ಇದು ಉಚ್ಚಸ್ಥಾನ, ಇದು ನೀಚಸ್ಥಾನ ಅನ್ನುವಂಥದ್ದು ಎಲ್ಲೂ ಬರೆದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಎಲ್ಲಿ ನಿಮಗೆ ಎಂಟ್ರೆನ್ಸನ್ನು ಇಟ್ಕೊಂಡ್ರೆ ಏನು ಫಲ ಬರುತ್ತೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ಬೇಕಾಗಿತ್ತು, ತಿಳಿಸಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ತಿಳಿಸಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.